ಚಿಕ್ಕಬಳ್ಳಾಪುರ ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಸಂಸ್ಕರಿಸಿದ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಿಸಲು ಹಲವು ವರ್ಷಗಳಿಂದ ವಿವಿಧ ಸಂಘಟನೆಗಳು, ನೀರಾವರಿ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದರೂ ಸರ್ಕಾರ ಇದಕ್ಕೆ ಅಗತ್ಯವಾದ ಇಚ್ಛಾಶಕ್ತಿಯನ್ನು ತೋರಿಸಿಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಆರೋಪಿಸಿದರು. ನಗರದ ನೂತನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಿಷ್ಠ ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಅನುದಾನ ಮೀಸಲಿಡಬೇಕಾದರೂ ಸರ್ಕಾರ ಅದನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಿನ ದಿನಗಳಲ್ಲಿ ಬಿಜೆಪಿಯು ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಯಕರನ್ನು ಒಳಗೊಂಡಂತೆ ಇನ್ನಷ್ಟು ಹೋರಾಟಗಳನ್ನು ನಡೆಸಲಾಗುವುದು ಅಂತ ತಿಳಿಸಿದರು. ಜನರ ಆರೋಗ್ಯದ ದೃಷ್ಟಿಯಿಂದ ಮೂರನೇ ಹಂತದ ಶುದ್ಧೀಕರಣ ಅತ್ಯಗತ್ಯವಾಗಿದೆ. ಈ ವಿಚಾರವನ್ನು ಒತ್ತಾಯಿಸಿ ಇದೇ ಭಾನುವಾರ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿದ್ದು, ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಈ ಕಾರಣದಿಂದ ಭಾನುವಾರ ನಿಗದಿಯಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ನೂತನ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿದರು. ಯಾವುದೇ ಪ್ರತಿಭಟನೆ ಅಥವಾ ಧರಣಿ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ನಡೆಯಬೇಕು. ಆದರೆ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಭಾನುವಾರ ಬಂದ್ ಕರೆ ನೀಡಿರುವುದು ಗಮನಾರ್ಹವಾಗಿದೆ. ಆ ದಿನ ಸರ್ಕಾರಿ ಕಚೇರಿಗಳಿಗೆ ರಜೆ ಇದ್ರೂ ನೀರಿನ ಸಮಸ್ಯೆಯ ಬಗ್ಗೆ ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅವರು ಹೇಳಿದರು. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯನ್ನ 15ನೇ ತಾರೀಕು ಉದ್ಘಾಟನೆ ಮಾಡಬೇಕಂತ ನಾವು ದಿನಾಂಕವನ್ನು ನಿಗದಿಪಡಿಸಿದ್ವಿ. ಚಿಕ್ಕಬಳ್ಳಾಪುರ ನಮ್ಮ ನೀರಿನ ಹೋರಾಟ ಏನಿದೆ, ಆ ಹೋರಾಟದ ಒಂದು ಬಂಧನ ಏನು ಘೋಷಣೆ ಆಗಿತ್ತು, ಹಾಗಾಗಿ ನಾವು ಇದನ್ನ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಈ ಒಂದು ನೀರಿನ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೊಬ್ಬರಿಗೆ ಅಲ್ಲ, ಈ ಒಂದು ರೈತರಿಗೆ ಬಂದಿರತಕ್ಕಂಥ ಸಮಸ್ಯೆ ಏನಂತ ಹೇಳಿದ್ರೆ, ಬೆಳೆಗಳು ಚೆನ್ನಾಗಿ ಆಗ್ತಾ ಇತ್ತು. ಈಗ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಬೆಳೆ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ಆ ಬೆಳೆಗೆ ವಾಪಸ್ಸು ಸಾಕಷ್ಟು ಕೆಮಿಕಲ್ಸ್ನ ಉಪಯೋಗ ಮಾಡಬೇಕು. ಆ ಕೆಮಿಕಲ್ಸಿಂದ ಮತ್ತೇನಾಗುತ್ತೆ, ಒಂದು ಭೂಮಿ ಕೆಡೋದ್ರ ಜೊತೆಗೆ ಈ ತರಕಾರಿ ಹಣ್ಣುಗಳಿಂದ ಇಲ್ಲಿರೋರು ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿರೋರು ಅಷ್ಟೇ ಅಲ್ಲ ಸೇವನೆ ಮಾಡ್ತಕ್ಕಂಥದ್ದು ಇಡೀ ಬೆಂಗಳೂರಿಗೆ ಹೋಗುತ್ತೆ, ಹೈದ್ರಾಬಾದ್ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ಏನಾದ್ರೂ ಈ ಒಂದು ತರಕಾರಿಯಲ್ಲಿ, ಈ ಹಣ್ಣುಗಳಲ್ಲಿ ವಿಷಕಾರಿ ಇದೆ, ಇದನ್ನ ಸೇವಿಸಬಾರ್ದು ಅಂತ ಏನಾದರೂ ಆದರೆ ಇಡೀ ಇರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಏನಾಗುತ್ತೆ ಪರಿಸ್ಥಿತಿ ಅಂತಕ್ಕಂಥದ್ದು ಊಹಿಸ್ಕೊಂಡ್ರೆ ಭಯ ಆಗುತ್ತೆ. ಬೆಂಗಳೂರಿನ ಕೊಳಚೆ ನೀರನ್ನು ಆರಂಭದಲ್ಲೇ ಮೂರನೇ ಹಂತದಲ್ಲಿ ಶುದ್ಧೀಕರಿಸಿದ್ರೆ ಜನರಿಂದ ವಿರೋಧ ವ್ಯಕ್ತವಾಗ್ತಿರಲಿಲ್ಲ ಹಾಗೂ ಬೆಳೆಗಳಿಗೆ ಹಾನಿಯಾಗುವಂತಹ ಸಮಸ್ಯೆಗಳು ಉಂಟಾಗ್ತಿರಲಿಲ್ಲ. 2 ಹಂತಗಳಲ್ಲಿ ಶುದ್ಧೀಕರಿಸಿದ ನೀರು ಬಳಕೆಯಿಂದ ಆರೋಗ್ಯ ಸಮಸ್ಯೆಗಳ ಭೀತಿ ಉಂಟಾಗಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಬೆಳೆಗಳ ಗುಣಮಟ್ಟಕ್ಕೂ ಹಾನಿಯಾಗ್ತಿದೆ ಅಂತ ಆತಂಕ ವ್ಯಕ್ತವಾಗಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಮೂರನೇ ಹಂತದ ಶುದ್ಧೀಕರಣಕ್ಕೆ ಅನುದಾನ ಮೀಸಲಿಡಬೇಕು ಅಂತ ಆಗ್ರಹಿಸಿದ್ರು. ಇದಲ್ಲದೆ ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರು ಸರಬರಾಜು ಆಗ್ತಿರುವ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನರನ್ನ ಒಳಗೊಂಡಂತೆ ಹೋರಾಟವನ್ನು ವಿಸ್ತರಿಸಲು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಇನ್ನು 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭವಾದ ಎತ್ತಿನಹೊಳೆ ಯೋಜನೆ ವರ್ಷಗಳಾದರೂ ಇನ್ನೂ ಪೂರ್ಣಗೊಂಡಿಲ್ಲ. ಯೋಜನೆಯ ವೆಚ್ಚವು ಬಹಳಷ್ಟು ಹೆಚ್ಚಾಗಿದೆ. ಆ ನೀರು ಬರಲು ಇನ್ನೂ ಸಮಯ ಬೇಕಿದೆ. ಅಂತರ್ಜಲ ಮಟ್ಟ ಏರಿಸಲು ಎಚ್ಎನ್ ವ್ಯಾಲಿ ಯೋಜನೆ ಜಾರಿಗೆ ತಂದಿದ್ರು. ಈಗ ಆ ನೀರಿನಿಂದ ಹಲವು ಸಮಸ್ಯೆಗಳು ಉಂಟಾಗ್ತಿರೋದಾಗಿ ಆರೋಪಗಳು ಕೇಳಿಬರ್ತಿವೆ. ಹಾಗಾಗಿ ಸರ್ಕಾರ ಎಚ್ಎನ್ ವ್ಯಾಲಿ ನೀರನ್ನ ಮೂರನೇ ಹಂತದ ಶುದ್ಧೀಕರಣಕ್ಕೆ ಮುಂದಾಗಬೇಕು ಅಂತ ಹೇಳಿದ್ರು. ಬಜೆಟ್ ಅಲ್ಲಿ ಮೂರನೇ ಹಂತ ಶುದ್ಧೀಕರಣಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕನ ಮಾಡ್ತಾರೆ ಅಂತ ತುಂಬಾ ಆಸೆ ಇತ್ತು. ಬಜೆಟ್ ಅಲ್ಲಿ ನೋಡಿದ ತಕ್ಷಣ ನಿರಾಸೆ ಆಗಿದೆ. ಜನರ ಸಮಸ್ಯೆ ಇನ್ನಷ್ಟು ದೊಡ್ಡದಾಗತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಾದ್ರೂ ಇಮಿಡಿಯೇಟ್ ಆಗಿ ಅದಕ್ಕೆ ಮೂರನೇ ಹಂತಕ್ಕೆ ಏನಾದರೂ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳ ನಮ್ಮ ಬಿಜೆಪಿಯ ರಾಜ್ಯದ, ರಾಷ್ಟ್ರದ ಹಾಗೂ 3 ಜಿಲ್ಲೆಯ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿಸ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇವತ್ತೇನು ಭಾನುವಾರ ಮಾಡ್ಬೇಕಂತಕ್ಕಂಥ ಏನು ಸ್ಟ್ರೈಕ್ ಇದೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಭಾನುವಾರ ಬದಲು ಸೋಮವಾರ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರದ ಕಚೇರಿಗಳೆಲ್ಲ ಭಾನುವಾರ ಮುಚ್ಚಿರ್ತವೆ. ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಲ್ಲ ಇದು. ಯಾಕಂದ್ರೆ ಅವರೆಲ್ಲ ಆರಾಮಾಗಿ ಭಾನುವಾರ ರಜಾ ಮನೇಲಿ ಇರ್ತಾರೆ, ಸರ್ಕಾರ ಕಚೇರಿಗಳು ಬಂದಿರ್ತದೆ. ಆದರೆ ಇದರಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ ಇಲ್ಲಿರೋ ರೈತರಿಗೆ, ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಇಲ್ಲಿರ್ತಕ್ಕಂಥ ವರ್ತಕರಿಗೆ ತೊಂದರೆ ಆಗುತ್ತೆ. ಇದನ್ನ ಸಾಕಷ್ಟು ಸಂಘಟನೆಗಳು ಮಾಡ್ಕೊಂಡು ಬಂದಿದೆ. ನೀರಾವರಿ ಹೋರಾಟ, ಈ ಹೋರಾಟ ಏನು ಭಾನುವಾರ ಮಾಡ್ತಕ್ಕಂಥದ್ದು ಏನು ಇದೆಯಲ್ಲ,
ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಲ್ಲರೂ ಸೇರಿ ಯಾರೇ ರಾಜಕಾರಣ ಮಾಡ್ಬೋದು. ಇದರಲ್ಲಿ ಈ ವಿಷಯದಲ್ಲಿ ರಾಜಕಾರಣ ಇಲ್ಲದೆ ಎಲ್ಲರೂ ಸೇರಿ ನಮ್ಮ ಪಕ್ಷದಿಂದ ಆದರೆ ದೊಡ್ಡ ಮಟ್ಟಕ್ಕೆ ನಾವು ಬೆಂಬಲ ಕೊಟ್ಟು ಉಗ್ರ ಹೋರಾಟ ಮಾಡ್ತಕ್ಕಂಥ ಏನು ತೀರ್ಮಾನ ನಾವು ಈಗಾಗಲೇ ನಾನು ಡೆಲ್ಲಿಯಲ್ಲಿದ್ದೆ 2 ದಿವಸದಿಂದ ನಮ್ಮೆಲ್ಲ ವರಿಷ್ಠರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ನಮ್ಮ ತುಮಕೂರು ಏನು ಸೋಮಣ್ಣವರು ಇದ್ದಾರೆ, ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೀವಿ, ಸಂಸದರ ಹತ್ರ ಮಾತಾಡಿದ್ದೀವಿ, ಪ್ರಹ್ಲಾದ್ ಜೋಶಿ ಹತ್ರ ಮಾತಾಡಿದ್ದೀವಿ, ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖಂಡರ ಹತ್ರ ಮಾತಾಡಿದ್ದೀವಿ, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರ ಹತ್ರ ಮಾತಾಡಿದ್ದೀವಿ. ನಮ್ಮ ಭಾಗದ ಸಮಸ್ಯೆಗಳಿಗೆ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ ಸಹಮತ ಕೊಟ್ಟು ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಎಸ್. ಮುರಳೀಧರ್, ಕೊಂಡೇನಹಳ್ಳಿ ಕೆ.ಬಿ. ಮುರಳಿ, ಮಧು, ಸೂರ್ಯನಾರಾಯಣ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ, ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ರಾಜ್ಯ ಪರಿಷತ್ ಸದಸ್ಯ ಎ.ಬಿ. ಬೈರೇಗೌಡ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ಲಕ್ಷ್ಮೀಪತಿ, ಜಿಲ್ಲಾ ಮಾಧ್ಯಮ ಸಂಚಾಲಕ ವಿ. ಮಧುಚಂದ್ರ, ನೂತನ ಜಿಲ್ಲಾ ಮಂಡಲಾಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ಸಿಕಲ್ ಆನಂದಗೌಡ, ದೇವರಾಜ್, ತೇಜೇಂದ್ರ, ಪಾಪು, ವೇಣು ಮಾಧವ್, ಕೊರಡಿರ್ಲಪ್ಪ, ಗೋವಿಂದರಾಜು, ಬಾಗೇಪಲ್ಲಿ ಪ್ರತಾಪ್, ಗಂಗಾರೆಡ್ಡಿ, ಪಕ್ಷದ ಪದಾಧಿಕಾರಿಗಳು ಹಾಜರಿದ್ದರು.